ಆಶ್ಚರ್ಯ ಆಗುತ್ತೆ. ಇದು ಒಂದು ನಿಜವಾದ ಒಂದು ಅಪರೂಪವಾದ ವೇದಿಕೆ. ಮತ್ತೆ ಇಲ್ಲಿ ಜೋಡಿಸಿರ್ತಕ್ಕಂಥ ಈ ಫೋಟೋಸ್ ನನ್ನ ತಾಯಿಯವರು ಪಾಪ ಬದುಕಿದ್ದರೆ ತುಂಬಾ ಸಂತೋಷ ಪಡೋರು. ಹಸುರೇ ನಾನು ಉಸಿರು ಅಂತ ಇದ್ರು ನನ್ನ ತಾಯಿ. ಆ ಹಸು ಇಲ್ಲಿ ಕಾಣಿಸ್ತಾ ಇರೋದು ನೋಡಿ, ಎಷ್ಟು ಸಂತೋಷ ಆಗತ್ತೆ ಅಂದ್ರೆ ಎಂದೂ ಮರೆಯೋಕ್ಕಾಗಲ್ಲ. ಇಲ್ಲ ನೀವೆಲ್ಲರೂ ನನ್ನ ತಾಯಿಯನ್ನ ಮೇರು ನಟಿ ಅಂತ ಅವ್ರು ಕರೆದ್ರು. ನನ್ನ ತಾಯಿಯವರು ತುಂಬಾ ಒದ್ದಾಡೋರು. ಮನೇಲಿ ಕೂತಾಗ ಏನಪ್ಪ 600 ಚಿತ್ರ ನಾನು ಮಾಡಿದೆ, ನನ್ನನ್ನ ನೋಡು ಅಭಿಮಾನಿಗಳು ಇದ್ದಾರೋ ಇಲ್ವೋ ಇನ್ನು ಅಂತ ಕೇಳೋರು. ಯಾಕಮ್ಮ ಸ್ವಲ್ಪ ಕಾಲ ಬಿಟ್ಬಿಟ್ಟೆ ಅಷ್ಟೇ ತಾನೆ, ಇವಾಗಲೂ ಇದ್ದಾರಲ್ಲಮ್ಮ ಅಭಿಮಾನಿಗಳು ಅಂತ ನಾನು ಹೇಳಿದೆ. ನನ್ನ ಕಿವಿವರೆಗೂ ಏನು ಕೇಳಿಸ್ಕೊತಾ ಇಲ್ಲ ಕಣ. ಇವತ್ತು ಅವರ ಮಗನ ಸ್ವರೂಪವಾಗಿ ನಾನು ನಿಂತಿದ್ದೀನಿ. ತುಂಬಾ ಸ್ವಾಭಿಮಾನಿ ನನ್ನ ತಾಯಿಯವರು. ಅವರು ಯಾವತ್ತೂ ಯಾವುದನ್ನು ಬಯಸಲಿಲ್ಲ. ಆದರೆ ಇವತ್ತು ನಿಮ್ಮ ಪ್ರೀತಿ ನೋಡಿದಾಗ ಪ್ರತಿಯೊಬ್ಬರ ಹೃದಯದಲ್ಲಿ ಅವರು ಚಿರಸ್ಥಾಯಿಯಾಗಿ ಉಳಿದಿದ್ದಾರೆ ಅಂತ ನಾನು ಹೆಮ್ಮೆ ಪಡ್ತಾ ಇದ್ದೀನಿ. ಇನ್ಯಾವ ಕಲಾವಿದರಿಗೂ ಇಂಥ ಹೃದಯ ತುಂಬಿದ ಬೆಲೆ, ಅವ್ರಿಗೆ ಸಿಕ್ಕಿರುವಂತ ಗೌರವ ಬಹುಶಃ ಸಾಧ್ಯನೇ ಇಲ್ಲ. ಅಷ್ಟು ಸಂತೋಷ ಆಗ್ತಾ ಇದೆ ನನಗೆ, ಅಷ್ಟು ಸಂತೋಷ ಆಗ್ತಾ ಇದೆ. ನನ್ನ ತಾಯಿಯವರ ಆತ್ಮ ಅಲ್ಲಿ ಆತ್ಮವಾಗಿ ಇಲ್ಲೇ ಅದು ಸುತ್ತಾ ಇದೆ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ. ಈ ಮಗನ ಬಿಡಲ್ಲ, ಅದು ಜೊತೆಲೇ ಇರುತ್ತೆ. ನಾನು ಅಂತ ಅನುಭವಿಸ್ತಾ ಇದ್ದೀನಿ. ಬಹುಶಃ ಅದು ಬದುಕಿದ್ದಾಗ ಅವ್ರಿಗೆ ಎಷ್ಟೋ ಇನ್ನೊಂದಷ್ಟು ಸಿಗ್ಬೇಕಾಗಿತ್ತು ಪಾಪ ನನ್ನ ತಾಯಿಯವರಿಗೆ. ದಾಡಿ ಕೂತ್ಕೊಂಡ್ಬಿಟ್ರು ಕೊರೋನಾ ಸಮಯದಲ್ಲಿ. ಪಾಪ ಶೌಚಕ್ಕೆ ಹೋಗಿದ್ದಾಗ ಜಾರು ಬಿದ್ದಿದ್ರು, ಬಾಗಿಲು ಹಾಕೊಂಡಿದ್ರು, ಮತ್ತೆ ಹೇಳಕ್ ಪ್ರಯತ್ನ ಪಟ್ಟು 2-3 ಸರಿ ಬಿದ್ರು. ಪಾಪ ಅವ್ರಿಗೆ ಈ ಸೊಂಟದ ಎಲುಬು ಒಂದು ಸ್ವಲ್ಪ ಮುರಿದು ಬಿಡ್ತು. ಆವತ್ತು ಅವ್ರು ಕುಗ್ಲಿಲ್ಲ. 3-4 ವರ್ಷ ಗಟ್ಟಿಯಾಗಿ ಇದ್ರು. ಬಹುಶಃ ನನಗೋಸ್ಕರ ಅವ್ರು ಗಟ್ಟಿಯಾಗಿ ಇರ್ತಾರೆ. ಇತ್ತೀಚಿನ ಈ 1 ತಿಂಗಳ ಹಿಂದೆ 1-2 ತಿಂಗಳ ಹಿಂದೆ ಅವ್ರಿಗೆ ಊಟ ಮಾಡುವಂಥದ್ದು ಸ್ವಲ್ಪ ಕಡಿಮೆ ಮಾಡಿದ್ರು. ಯಾವ ಔಷಧಿನೂ ಅವ್ರಿಗೆ ಅಷ್ಟು ಸ್ಪಂದಿಸ್ಲಿಲ್ಲ. ಆದ್ರೆ ಅವ್ರ ಆತ್ಮಸ್ಥೈರ್ಯ ಅವ್ರಿಗೆ ಕೂಗ್ಲಿಲ್ಲ. ಭಾರಿ ಧೈರ್ಯವಂತರು ನನ್ನ ತಾಯಿಗಳು, ಎದೆಗಾರಿಕೆ ಉಳ್ಳವರು. ನನ್ನ ಕೊನೆ ಮಾತುಗಳು ಅವ್ರ ಜೊತೆಲಿ ಒಂದು 10 ನಿಮಿಷ ಈ ಕಡೆ ಹೋಗ್ಬಿಟ್ಟು ಬರ್ತೀನಿ ಅನ್ನೋದ್ರೊಳಗೆ ಅವ್ರಿಗೆ ಸ್ವಲ್ಪ ಏರುಪೇರಾಗಿತ್ತು. ನಾನು ಒಳಗಡೆ ಬಂದಾಗ ಎಲ್ಲರೂ ಅವರ ಹೃದಯ ಭಾಗವನ್ನು ತುಂಬಾ ಜೋರಾಗಿ ಪ್ರೆಸ್ ಮಾಡ್ತಾ ಇದ್ರು, ಮುಟ್ತಾ ಇದ್ರು. ಬನ್ನಿ ಬನ್ನಿ ವಿನೋದ್ ರಾಜ್ ಅವರು ಬನ್ನಿ, ಸ್ವಲ್ಪ ಪರವಾಗಿಲ್ಲ, ಉಸಿರಾಡ್ತಾ ಹೆದರ್ಕೋಬೇಡಿ ನೀವು ಅಂತ ನಾನು ಅವಾಗ ಮಾತು ಒಂದ್ಸರಿ ಕರೆದಿದ್ದಕ್ಕೆ ಮುಚ್ಚಿದ ಕಣ್ಣ ತೆಗೆದ್ಬಿಟ್ರು. ವಿನೋದ್ ಅಂತ ಹೆಸರು ತಗೊಂಡೋಗಿ ಬಾಯಿಗೆ ನೀರು ಬಿದ್ದೆ. ಚೆನ್ನಾಗಿ ಕುಡಿದು ತೆರೆದಿದ್ದ ಕಣ್ಣು ಹಾಗೆ ಮುಚ್ಚಿರ್ತವ್ರು. ಬಹುಶಃ ನನಗೋಸ್ಕರ ಕಾದಿದ್ರು ಅಂತ ಕಾಣುತ್ತೆ ನನ್ನ ತಾಯಿಗಳು. ಅವ್ರ ಕರ್ತವ್ಯ ಮುಗಿಸಿದ್ರು, ಹೋದ್ರು. ಈ ವೇದಿಕೆಯಲ್ಲಿ ನನ್ನ ತಾಯಿಯವರ ಹಾಡುಗಳನ್ನ ನೀವು ಸ್ಮರಿಸುತ್ತಾ ಅಮ್ಮವ್ರನ್ನ ನೆನಪನ್ನ ನೀವು ಉಳಿಸಿದ್ದೀರ. ಖಂಡಿತ ನಾನು ಇದನ್ನೆಂದೂ ಮರೆಯೋದಿಲ್ಲ ನನ್ನ ಜೀವನದಲ್ಲಿ. BM ಸಂಸ್ಥೆಗೆ ಇದು ನೀವು ನಮ್ಮ ಕುಟುಂಬದವರು ಅಂತ ಹೇಳಿದ್ವಿ. ಆದರೆ ನಾನು ಹೇಳ್ತಾ ಇದ್ದೀನಿ, ನಾನು ನಿಮ್ಮ ಕುಟುಂಬಗಳಲ್ಲಿ ನಾನು ಒಬ್ಬ ಈ ಸಮಯದಲ್ಲಿ ಅಮ್ಮವ್ರ ಜೊತೆ ನಾ ಹಾಡ್ತಾ ಇದ್ದಿದ್ದಂತ ಪುರಂದರದಾಸರ ಹಾಡುಗಳು ಯಾವುದೋ ಒಂದು ನೆನಪಾಯ್ತು. ಸಣ್ಣ ತುಣುಕು ತಮ್ಮ ಹತ್ರ ಹೇಳಕ್ ಇಷ್ಟಪಡ್ತೇನೆ. ಈ ಪ್ರಪಂಚದಲ್ಲಿರ್ತಕ್ಕಂಥ ಸುಖ ಭೋಗಗಳನ್ನೆಲ್ಲ ಬಿಟ್ಟು ಒಂದಲ್ಲ ಒಂದು ದಿವಸ ನಾನು ಅಥವಾ ನೀವು ಆ ಭಗವಂತನ ಹತ್ರ ಹೋಗ್ಲೇಬೇಕು. ಅವನು ಕೇಳ್ತಾನೆ, ನೀವು ಬರ್ತೀರಾ ಇಲ್ಲೇ ಇರ್ತೀರಾ ಅಂತ. ಆ
ನೀವು ಬರ್ತೀರಾ ಇಲ್ಲೇ ಇರ್ತೀರಾ, ಬರ್ತೀರಾ ಇಲ್ಲೇ ಇರ್ತೀರಾ, ನೀವು ಬರ್ತೀರಾ ಇಲ್ಲೇ ಇರ್ತೀರಾ, ನಡೆಯಬಹುದವ ಬಿಟ್ಟು ಮೋಕ್ಷ ಪದವಿಗೆ ಬರ್ತೀರಾ ಇಲ್ಲೇ ಇರ್ತೀರಾ, ನೀವು ಬರ್ತೀರಾ ಇಲ್ಲೇ ಇರ್ತೀರಾ. ಅಕ್ಕರದಿ ಸತಿಸುತರ ಅಣ್ಣ ತಮ್ಮರ ಬಿಟ್ಟು, ಅಕ್ಕರದಿ ಸತಿಸುತರ ಅಣ್ಣ ತಮ್ಮರ ಬಿಟ್ಟು